ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಮಸಾಲ ಪಡ್ಡು ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಮಸಾಲ ಪಡ್ಡು ಇದೆ. ರುಚಿಯಲ್ಲಿ ಕೂಡ ತುಂಬಾನೇ ಅದ್ಭುತವಾಗಿದೆ. ಹಾಗೆ ನಿಮಗೆ ರೆಸಿಪಿಯನ್ನು ನೋಡುವಾಗಲೇ ಒಂದು ಅಂದಾಜಾಗ್ಬೋದು ಯಾವ ರೀತಿ ಬಂದಿದೆ, ಹಾಗೆ ಟೇಸ್ಟ್ ಕೂಡ ಯಾವ ರೀತಿ ಉಂಟು. ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಾದ್ರೆ ಈಗಲೇ ಒಂದು ಲೈಕ್ ಮಾಡಿ, ಮತ್ತೇನು ಮಾಡಬೇಕು, ಶೇರ್ ಮಾಡಬೇಕು, ಚಾನಲ್ಗೆ ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿಯನ್ನು ನೋಡಿಕೊಂಡು ಬರುವ. ಮಸಾಲ ಅವಲಕ್ಕಿ ಪಡ್ಡು ಮಾಡಲಿಕ್ಕೆ ನಾನು ಇಲ್ಲಿ 1 ಕಪ್ಪಿನಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ಅದನ್ನ ಈಗ ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ಮಾತ್ರ ಒಂದು ವೇಳೆ ದಪ್ಪ ಅವಲಕ್ಕಿ ಇಲ್ಲದಿದ್ರೆ ನಾರ್ಮಲ್ ಅವಲಕ್ಕಿ ಕೂಡ ತಗೊಳ್ಬಹುದು. ಅಂದ್ರೆ 2 ಕಪ್ ತಗೊಂಡ್ರೆ ಆಯ್ತು. ಇವಾಗ ಇದಕ್ಕೆ ನಾವು ನೀರು ಹಾಕಿ ಒಂದು 2 ಸಲ ಚೆನ್ನಾಗಿ ತೊಳ್ಕೊಳ್ಳುವ. ಅಂದ್ರೆ ಅದರಲ್ಲಿರುವ ಧೂಳಿನಂಶ ಎಲ್ಲ ಹೋಗ್ಬೇಕು. ಹಾಗಾಗಿ ಚೆನ್ನಾಗಿ ಒಂದು 2 ಸಲ ನೀರು ಹಾಕಿ ತೊಳ್ಕೊಳ್ಬೇಕು. ಇನ್ನು 2 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಆ ನಂತರ ಇಲ್ಲಿ ನೋಡಿ, ಅವಲಕ್ಕಿ ತಕೊಂಡ ಕಪ್ಪಲ್ಲಿ ಒಂದು 3/4 ಕಪ್ಪಿನಷ್ಟು ಮೊಸರು ತಗೊಂಡಿದ್ದೇನೆ. ಗಟ್ಟಿ ಮೊಸರು ಅಲ್ಲ, ಇದೊಂದು ಸ್ವಲ್ಪ ತೆಳ್ಳಗುಂಟು. ನೀವು ಒಂದು ವೇಳೆ ಮೊಸರು ಇಲ್ಲ ಅಂತಿದ್ರೆ ಮಜ್ಜಿಗೆಯನ್ನು ತಗೊಳ್ಬಹುದು. ಇದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಮಜ್ಜಿಗೆಯನ್ನು ತಗೊಳ್ಬೇಕು. ನಾನೀಗ ಈ 3/4 ಕಪ್ಪಿನಷ್ಟು ಮೊಸರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇಲ್ಲಿ ಅವಲಕ್ಕಿ ಮತ್ತು ಮೊಸರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ನಂತರ ಇದನ್ನ ಒಂದು ಅರ್ಧ ಗಂಟೆ ಹೀಗೆ ಇಡಬೇಕು. ಅರ್ಧ ಗಂಟೆ ಬೇಕಾಗ್ತದೆ. ಅಂದ್ರೆ ದಪ್ಪ ಅವಲಕ್ಕಿ ಅಲ್ಲ, ಅರ್ಧ ಗಂಟೆ ಬೇಕಾಗ್ತದೆ. ನಿಮ್ಮ ನಾರ್ಮಲ್ ಅವಲಕ್ಕಿ ಆದ್ರೆ 1/4 ಗಂಟೆ ಇಟ್ಟರು ಸಾಕಾಗ್ತದೆ. ನೋಡಿ, ಇದಿನ್ನು ಚೆನ್ನಾಗಿ ನೆನಿಬೇಕು ಅವಲಕ್ಕಿ. ಇನ್ನು ಇದನ್ನು ಕೂಡ ನಾವಿನ್ನು ಒಂದು ಅರ್ಧ ಗಂಟೆ ಹೀಗೆ ಮುಚ್ಚಿಟ್ಕೊಳ್ಳುವ. ಇವಾಗ ಇಲ್ಲಿ ನಾನು ಅವಲಕ್ಕಿ ತಗೊಂಡ ಕಪ್ಪಲ್ಲಿ 1 ಕಪ್ಪಿನಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ, ಉಪ್ಪಿಟ್ಟು ರವೆ. ಅದನ್ನ ಈಗ ಒಂದು ಬೌಲಿಗೆ ಹಾಕಿಕೊಳ್ಳುವ. ರವೆ ಮುಳುಗುವಷ್ಟು ನೀರನ್ನು ಕೂಡ ಹಾಕಿಕೊಳ್ಳುವ. ಒಮ್ಮೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ರವೆ ನೀರಲ್ಲಿ ಎಲ್ಲ ಚೆನ್ನಾಗಿ ಬೆರಿಬೇಕು. ಆ ರೀತಿ ಒಮ್ಮೆ ಚೆನ್ನಾಗಿ ಕಲಸಿಕೊಳ್ಳುವ. ನೋಡಿ, ರವೆ ಮತ್ತು ನೀರನ್ನು ಚೆನ್ನಾಗಿ ಕಲಸಿಕೊಂಡಾಯ್ತು. ಇನ್ನು ರವೆ ಚೆನ್ನಾಗಿ ನೆನೆಲಿ ಒಂದು 15 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ನಾವು ಇದನ್ನು ಹೀಗೆ ಬಿಡುವ. ಇವಾಗ ನೋಡುವ, ಅರ್ಧ ಗಂಟೆ ಆಯ್ತು. ನಮ್ಮ ಅವಲಕ್ಕಿ ನೋಡಿ ನೆಂದಿದೆ. ಚೆನ್ನಾಗಿ ನೆಂದಿದೆ. ನೀರನ್ನೆಲ್ಲ ಮೊಸರನ್ನೆಲ್ಲ ಹೀರಿಕೊಂಡಿದೆ. ಇನ್ನು ಇದನ್ನು ನಾವು ಹೀಗೆ ಸ್ಮ್ಯಾಶ್ ಕೂಡ ಮಾಡಬಹುದು. ಹೀಗೆ ಸ್ಪೂನಲ್ಲಿ ಅಥವಾ ಸ್ಮ್ಯಾಶರ್ ಅಲ್ಲಿ, ಇಲ್ಲ ಕೈಯಲ್ಲಿ ಕೂಡ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಬಹುದು. ಇಲ್ಲ ಮಿಕ್ಸರ್ ಜಾರಿಗೆ ಹಾಕಿ ಒಂದು 2 ಸಲ ಡ್ರೈ ಮಾಡಿಕೊಂಡ್ರೆ ಆಯ್ತು. ನಾನು ಈಗ ಇದನ್ನು ಮಿಕ್ಸರ್ ಗ್ರೈಂಡರಿಗೆ ಹಾಕಿಕೊಳ್ತೇನೆ. ಮಿಕ್ಸರ್ ಗ್ರೈಂಡರ್ಗೆ ಹಾಕಿಕೊಂಡ್ರೆ ಉಂಟಲ್ಲ, ರಪ್ಪ ನಮಗೆ ಇಲ್ಲಿ ಇದು ಸ್ಮ್ಯಾಶ್ ಆಗ್ತದೆ. ಹಾಗೆ ಜಾಸ್ತಿ ಗ್ರೈಂಡ್ ಮಾಡಿಕೊಳ್ಳೋದು ಬೇಡ. ಇದೆಲ್ಲ ಅವಲಕ್ಕಿ ಒಂದು 2 ಕಟ್ಟಾದ್ರೆ ಸಾಕು. ಅವಲಕ್ಕಿಯನ್ನು ನೋಡಿ ಗ್ರೈಂಡ್ ಮಾಡಿಕೊಂಡಾಯ್ತು. ಪೂರ್ತಿ ನಯ ಮಾಡ್ಲಿಕ್ಕಿಲ್ಲ, ಅವಲಕ್ಕಿ ಎಲ್ಲ 2 ಕಟ್ಟಾದ್ರೆ ಸಾಕಾಗ್ತದೆ. ನೋಡಿ, ಈ ರೀತಿ ಉಂಟು. ಇನ್ನು ಇದನ್ನು ನಾವು ರವೆಗೆ ಹಾಕಿಕೊಳ್ಳುವ. ಹಾಗೆ ಇಲ್ಲಿ ರವೆಯನ್ನು ಕೂಡ ನೆನೆ ಹಾಕಿ ಒಂದು ಅರ್ಧ ಗಂಟೆ ಆಯ್ತು. ನೋಡಿ, ರವೆ ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಹಾಕಿದ ನೀರನ್ನೆಲ್ಲ ಎಳ್ಕೊಂಡು ನೋಡಿ ಹೀಗೆ ಆಗಿದೆ, ನೆಂದಿದೆ. ಇದಕ್ಕೆ ಈಗ ನಾವು ರುಬ್ಬಿಟ್ಟುಕೊಂಡ ಅವಲಕ್ಕಿಯನ್ನು ಹಾಕಿಕೊಳ್ಳುವ. ನೋಡಿ, ಅವಲಕ್ಕಿಯನ್ನೆಲ್ಲ ಹಾಕಿಕೊಂಡಾಯ್ತು. ಅನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಸ್ಮ್ಯಾಶರ್ ಅಲ್ಲಿ ಮಾಡಿಕೊಳ್ಬಹುದು, ಇಲ್ಲ ಸ್ಪೂನ್ ಅಲ್ಲಿ ಮಾಡಿಕೊಳ್ಬಹುದು, ಕೈಯಲ್ಲಿ ಕೂಡ ಮಾಡಿಕೊಳ್ಬಹುದು. ಒಮ್ಮೆ ಚೆನ್ನಾಗಿ ಅವಲಕ್ಕಿ ಮತ್ತು ರವೆ ಇಲ್ಲಿ ಚೆನ್ನಾಗಿ ಬೆರಿಬೇಕು. ಹಾಗೊಮ್ಮೆ ಚೆನ್ನಾಗಿ ಕಲಸಿಕೊಳ್ಳ. ಸರ್ಜಾರ್ ತೊಳೆದ ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಜಾಸ್ತಿ ನೀರು ಹಾಕೋದು ಬೇಡ, ಒಂದು ಸ್ವಲ್ಪ ಸಾಕಾಗ್ತದೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯ್ತು. ಇನ್ನು ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಬೇಕು. ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳುವ. ಒಗ್ಗರಣೆಗೆ ಏನೆಲ್ಲ ತಗೊಂಡಿದ್ದೇನೆ ಅಂದ್ರೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಕಡಲೆಬೇಳೆ, ಕಾಯಿ ಮೆಣಸು, ಶುಂಠಿ, ಕರಿಬೇವು, ಈರುಳ್ಳಿ, ತೆಂಗಿನಕಾಯಿ ಚೂರು, ಆನಂತರ ಅರಶಿನ, ಆನಂತರ ಎಣ್ಣೆ. ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದು ಸೌಟಲ್ಲಿ ಎಣ್ಣೆ ಹಾಕಿ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಈಗ ಎಣ್ಣೆ ಕಾದ ನಂತರ ಮೊದಲಿಗೆ ಸಾಸಿವೆನ ಹಾಕಿಕೊಳ್ಬೇಕು. ಇಲ್ಲಿ ಸಾಸಿವೆ ಚಟಕ ಅಂತ ಹೇಳ್ತಾ ಉಂಟು. ಆವಾಗ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿಕೊಳ್ಳೋ. ಹಾಗೆ ಕಟ್ ಮಾಡಿ ಇಟ್ಕೊಂಡು ಬೇವು ಸೊಪ್ಪನ್ನು ಕೂಡ ಹಾಕ್ತಿದ್ದೇನೆ.
ತೆಂಗಿನಕಾಯಿ ಒಂದು ಸ್ವಲ್ಪ ಕೆಂಪಾಗುವಾಗ ಇಲ್ಲಿ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. 1 ಈರುಳ್ಳಿ ತಗೊಂಡಿದ್ದೇನೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ಜಾಸ್ತಿ 1-2 ಈರುಳ್ಳಿಯನ್ನು ಹಾಕಿಕೊಳ್ಬೇಕಾಗ್ತದೆ. ಒಮ್ಮೆ ಇದನ್ನಿನ್ನೊಮ್ಮೆ ಚೆನ್ನಾಗಿ ಕಲಸಿಕೊಳ್ಳುವ. ಅಂದ್ರೆ ಇದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು, ಟ್ರಾನ್ಸ್ಪರೆಂಟಿಗೆ ಬಂದ್ರೆ ಸಾಕು. ಈರುಳ್ಳಿ ಟ್ರಾನ್ಸ್ಪರೆಂಟಿಗೆ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಆಯ್ತು. ಇವಾಗ ಇಲ್ಲಿ ನಾನು ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆ ಅರಶಿನ ನಮಗೆ ಇಲ್ಲಿ ಕಲರಿಗೋಸ್ಕರ. ಯಾವುದೇ ಒಂದು ರೆಸಿಪಿಯನ್ನು ನೋಡುವಾಗ ನಾವು ಕಲರ್ ಅನ್ನು ಗಮನಿಸ್ತೇವಲ್ಲ, ಹಾಗೆ ಅದಕ್ಕೋಸ್ಕರ ನಾನಿಲ್ಲಿ ಅರಶಿನ ಹಾಕಿದ್ದೇನೆ. ನಿಮಗೆ ಬೇಡದಿದ್ರೆ ಸ್ಕಿಪ್ ಮಾಡಬಹುದು. ಅರಶಿನ ಹಾಕಿದ್ರೆ ಒಂದು ಪಡ್ಡುವಿನ ಬಣ್ಣ ಕೂಡ ಚೆನ್ನಾಗಿರ್ತದೆ. ಎಣ್ಣೆ ಕೂಡ ಅಷ್ಟೇ 1 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೇನೆ, ಜಾಸ್ತಿ ಹಾಕಿಕೊಳ್ಳೋದು ಬೇಡ. ಇಲ್ಲಿ ಒಗ್ಗರಣೆ ಫ್ರೈ ಆಗ್ಲಿಕ್ಕೋಸ್ಕರ ಮಾತ್ರ, ಅಷ್ಟೇ ಸಾಕು. ನೋಡಿ ಇಲ್ಲಿ ತೆಂಗಿನಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದ್ರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡ್ತಿದ್ದೇನೆ. ಆನಂತರ ಇದನ್ನೊಂದು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡುವ. ಇವಾಗ ಇಲ್ಲಿ ನಮ್ಮ ಹಿಟ್ಟಿಗೆ ಒಗ್ಗರಣೆಯನ್ನು ಹಾಕಿಕೊಳ್ಳುವ. ಬಿಸಿ ಬಿಸಿ ಒಗ್ಗರಣೆ ಹಾಕೊಳ್ಬೇಡಿ, ಒಂದು ಸ್ವಲ್ಪ ತಣ್ಣಗಾದ ನಂತರ ಹಾಕಿಕೊಂಡ್ರೆ ಆಯ್ತು. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಅರಶಿನ ಹಾಕಿದ ಕಾರಣ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನಾವು ಹಿಟ್ಟಿಗೆ ಹಾಕಿಕೊಳ್ಬೇಕಾಗ್ತದೆ. ಒಂದ ಒಗ್ಗರಣೆಗೆ ಹಾಕಿಕೊಳ್ಳಿ, ಇಲ್ಲದಿದ್ರೆ ಹಿಟ್ಟಿಗೆ ಹಾಕಿಕೊಳ್ಳಿ, ಬ್ಯಾಟರಿಗೆ ಹಾಕಿಕೊಳ್ಳಿ. ನೋಡಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕುವ ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ ಬ್ಯಾಟರ್ನ ಹದ ಈ ರೀತಿ ಇದೆ. ನೋಡಿ ತುಂಬಾ ತೆಳ್ಳಗೆ ಮಾಡಿಲ್ಲ, ಹಾಗೆ ತುಂಬಾ ಗಟ್ಟಿ ಕೂಡ ಇಲ್ಲ, ಈ ರೀತಿ ಇದೆ ನೋಡಿ. ಇನ್ನು ನಾವು ಇದನ್ನು ಪಡ್ಡು ಮಾಡಿಕೊಳ್ಳುವ. ಈಗ ಕಾವಲಿ ಕೂಡ ಚೆನ್ನಾಗಿ ಕಾದಿದೆ. ಈಗ ನಾವು ಇದಕ್ಕೆ ಹಿಟ್ಟನ್ನು ಹಾಕಿಕೊಳ್ಳುವ. ಸೈಡಿಗೆ ಮೊದಲಿಗೆ ಹಾಕಿಕೊಳ್ಳುವ, ಯಾಕೆಂದ್ರೆ ಸೈಡು ಕಾಯುದು ಸ್ವಲ್ಪ ನಿಧಾನ ಅಲ್ಲ. ಮಧ್ಯಕ್ಕೆ ಬೆಂಕಿ ಜಾಸ್ತಿ ಬಂದ ಕಾರಣ ಪಡ್ಡು ಮಧ್ಯದ್ದು ಬೇಗ ಕಾಯ್ತದೆ. ಹಾಗೆ ನಾವು ಇಲ್ಲಿ ಸ್ಟವ್ ಅಲ್ಲಿ ಮಾಡುವ ಕಾರಣ, ಒಲೆಯಲ್ಲಿ ಆದ್ರೆ ಬೆಂಕಿ ಎಲ್ಲ ಕಡೆ ಕೂಡ ಹರಡಿ ಹೋಗ್ತದಲ್ಲ. ಇವಾಗ ನೋಡಿ ಎಲ್ಲ ಹಿಟ್ಟನ್ನು ಕೂಡ ಹಾಕಿಕೊಂಡಿದ್ದೇನೆ. ಬೆಂಕಿಯನ್ನು ಸಿಮ್ಮಿಗೆ ಇಟ್ಟಿದ್ದೇನೆ, ಸಿಮ್ಮಿಗಿಂತ ಸ್ವಲ್ಪ ಜಾಸ್ತಿ ಇಟ್ಟುಕೊಂಡಿದ್ದೇನೆ, ಹೈ ಫ್ಲೇಮ್ ಇಲ್ಲ. ಇನ್ನು ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸಿಕೊಳ್ಳುವ. 2 ನಿಮಿಷ ನಂತರ ನಾನಿಲ್ಲಿ ಮುಚ್ಚಳ ತೆಗಿತಿದ್ದೇನೆ. ಇನ್ನು ನಾವು ಈ ಹಿಟ್ಟನ್ನೆಲ್ಲ ಮಗುಚು ಹಾಕಿಕೊಳ್ಳುವ. 2 ನಿಮಿಷ ನಂತರ ನಾವು ಈ ಪಡ್ಡನ್ನು ಮಗುಚು ಹಾಕಿಕೊಳ್ಳುವ. ಒಂದು 2 ಅಥವಾ 3 ನಿಮಿಷ ಕೂಡ ಬೇಕಾಗಬಹುದು. ನಿಧಾನ ಬೆಂಕಿಯಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ನಾನಿಲ್ಲಿ ಇದಕ್ಕೆ ಸೋಡಾ ಆಗ್ಲಿ ಈನೋ ಏನನ್ನು ಕೂಡ ಹಾಕಿಕೊಳ್ಳಿಲ್ಲ. ನೀವು ಬೇಕಾದ್ರೆ ಸೋಡಾ ಹಾಕಿಕೊಳ್ಬಹುದು. ಈನೋಗಿಂತ ಸೋಡಾಗಿಂತ ಈನೋವೇ ಒಳ್ಳೆಯದು, ಹಾಗಾಗಿ ಈನೋವನ್ನು ಹಾಕಿಕೊಳ್ಬೇಕು ಅಂತಿದ್ರೆ ಇನ್ನು ಪಡ್ಡು ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಬರ್ತದೆ. ನಾನಿಲ್ಲಿ ಯಾವುದೇ ಈನೋ ಇರಲಿ ಸೋಡಾ ಇರಲಿ ಏನನ್ನು ಕೂಡ ಹಾಕಿಕೊಳ್ಳಿಲ್ಲ. ಹಾಕಿಕೊಳ್ಳದೆ ಕೂಡ ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿ ಬರ್ತದೆ. ಹಿಟ್ಟನ್ನೆಲ್ಲ ಮಗುಚಿ ಹಾಕಿಕೊಂಡಾಯ್ತು. ಇನ್ನು 2 ಬದಿ ಕೂಡ ಚೆನ್ನಾಗಿ ಕಾಯಿಲಿ, ಒಂದು ಸ್ವಲ್ಪ ಗರಿ ಗರಿ ಆಗ್ಲಿ. ಆನಂತರ ತೆಕ್ಕೊಳ್ಳುವ. ಗರಿ ಗರಿ ಇಷ್ಟ ಇದ್ದವರು ಗರಿ ಗರಿ ಮಾಡಿಕೊಳ್ಳಿ, ಇಲ್ಲದಿದ್ರೆ ಹಾಗೆ ಕೂಡ ತೆಗೆದು ಒಂದು 2 ನಿಮಿಷ ಆದ ನಂತರ ಕೂಡ ತೆಗೆದು ತಿನ್ಬಹುದು. ಇವಾಗ ನಮ್ಮ ಪಡ್ಡನ್ನು ತೆಗೆಯೋ ಹೊತ್ತಾಯ್ತು. ನೋಡಿ 2 ಸೈಡ್ ಕೂಡ ಒಂದು ಸ್ವಲ್ಪ ಕ್ರಿಸ್ಪಿ ಮಾಡಿದ್ದೇನೆ ನೋಡಿ. ಇನ್ನು ಇದನ್ನೆಲ್ಲ ತೆಕ್ಕೊಳ್ಳುವ. ಇಲ್ಲಿ ನಾವು ಪಡ್ಡನ್ನು ಮಗುಚಿ ಹಾಕುವಾಗ ಬೇಕಾದ್ರೆ ಎಣ್ಣೆ ಹಾಕಿ ಮಗುಚಿ ಹಾಕಿಕೊಳ್ಬಹುದು. ನಾನಿಲ್ಲಿ ಎಣ್ಣೆ ಹಾಕಿಕೊಳ್ಳಿಲ್ಲ, ಹಾಗೆ ಮಗುಚಿ ಹಾಕಿದ್ದೇನೆ. ಇವಾಗ ನಮ್ಮ ಪಡ್ಡನ್ನೆಲ್ಲ ತೆಗೆಯುವ. ಪಡ್ಡನ್ನೆಲ್ಲ ತಕೊಂಡಾಯ್ತು. ಇನ್ನು ಇದೇ ರೀತಿ ಉಳಿದ ಹಿಟ್ಟನ್ನು ಕೂಡ ಪಡ್ಡು ಹಾಕಿಕೊಂಡ್ರೆ ಆಯ್ತು. ನೋಡಿ ಸ್ನೇಹಿತರೆ, ನಮ್ಮ ಪಡ್ಡು ಎಲ್ಲ ರೆಡಿ ಆಗಿದೆ. ನಾನು ತಕೊಂಡ ಕ್ವಾಂಟಿಟಿಯಲ್ಲಿ ಇಷ್ಟು ಪಡ್ಡಾಗಿದೆ. ಇದರಲ್ಲಿ ಸುಮಾರು 3 ರಿಂದ 4 ಜನರಿಗೆ ತಿನ್ಬಹುದು. ನೋಡಿ ಹಾಗೆ ಪಡ್ಡು ನೋಡಿ ಸಾಫ್ಟ್ ಆಗಿ ಬಂದಿದೆ. ಹೊರಗೆ ಒಂದು ಸ್ವಲ್ಪ ಗರಿ ಗರಿ ಆಗಿದೆ, ಹಾಗೆ ಸಾಫ್ಟ್ ಆಗಿ ಬಂದಿದೆ ನೋಡಿ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಯಾರಾದ್ರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ. ಹಾಗೆ ಈಗ ಒಂದು ಚಟ್ನಿ ಕೂಡ ಮಾಡಿದ್ದೇನೆ. ಹಾಗೆ ಇಲ್ಲಿ ಒಂದು ಚಟ್ನಿ ಕೂಡ ರೆಡಿ ಮಾಡಿದ್ದೇನೆ. ಈ ಚಟ್ನಿಗೆ ತೆಂಗಿನಕಾಯಿ, ಮೆಣಸು, ಹುಳಿ, ಉಪ್ಪು, ಮತ್ತೆ ಒಂದು ಸಣ್ಣ ತುಂಡು ಬೆಳ್ಳುಳ್ಳಿ, 1 ಎಸಳು, ಚಿಕ್ಕ ಎಸಳು, ಹಾಗೆ ಒಂದು ತುಂಡು ಶುಂಠಿ ಹಾಕಿ ನಯವಾಗಿ ರುಬ್ಬಿಕೊಂಡಿದ್ದೇನೆ. ಆನಂತರ ನಾನು ಇದಕ್ಕೆ ಪುದೀನಾ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡಿದ್ದೇನೆ.
ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ರೌಂಡ್ ತಂದಿದ್ದೇನೆ. ಹಾಗೆ ಈ ಚಟ್ನಿ ಒಟ್ಟಿಗೆ ನಮ್ಮ ಪಡ್ಡನ್ನು ತಿಂದ್ರೆ ಉಂಟಲ್ಲ ಒಂದು ಬೆಸ್ಟ್, ಈ ಚಟ್ನಿ ಮತ್ತು ಪಡ್ಡು ಉಂಟಲ್ಲ ಒಂದು ಬೆಸ್ಟ್ ಕಾಂಬಿನೇಷನ್. ನೋಡಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ನೋಡಿ ನಮ್ಮ ಮಸಾಲ ಅವಲಕ್ಕಿ ಪಡ್ಡು ಎಲ್ಲ ರೆಡಿಯಾಗಿದೆ. ಹಾಗೆ ಅದನ್ನು ನಾನೀಗ ಪುದೀನ ಚಟ್ನಿಯೊಂದಿಗೆ ಸವಿತಿದ್ದೇನೆ. ಪುದೀನ ಚಟ್ನಿ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್. ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.